ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಜತ್ ಪಟದವರಿಗೆ ಆಯಿತು ದೊಡ್ಡ ಮೋಸ, ಅಂಪೈರ್ ಮೇಲೆ ತಿರುಗಿ ಬಿದ್ದ ವಿರಾಟ್ ಕೊಹ್ಲಿ. ಇನ್ನು ಪಂದ್ಯದಲ್ಲಿ ನಡೆಯಿತು ಯಾರು ಊಹಿಸದ ಘಟನೆ. ಅಂಪೈರ್ ಮೇಲೆ ತಿರುಗಿ ಬಿದ್ದ ವಿರಾಟ್ ಕೊಹ್ಲಿ ಆಗಿದ್ದೇನು ಮತ್ತು ಇದೀಗ ಅಂಪೈರ್ಗೆ ದಂಡ ಹಾಕ್ತಾರ ಅಥವಾ ಅಂಪೈರ್ ಮಾಡಿದ್ದು ತಪ್ಪೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ನಮ್ಮ RCB ತಂಡ ಈ ಬಾರಿ ಪ್ಲೇ ಆಫ್ ತಲುಪುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. IPL 19ನೇ ಸೀಸನ್ ನ 42ನೇ ಲೀಗ್ ಪಂದ್ಯವು ಗುಜರಾತ್ ಮತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಅಹಮದಾಬಾದ್ ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಅದರ ನಡೆಯಿತು. ಹೌದು ಸ್ನೇಹಿತರೆ, ಟಾಸ್ ಗೆದ್ದಂತ ಗುಜರಾತ್ ಟೈಟನ್ಸ್ ನ ನಾಯಕ ಶುಭ್ಮನ್ ಗಿಲ್ ಅವರು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. RCB ಕಳಪೆ ಆರಂಭವನ್ನಾದ್ರೆ ಕಂಡಿತು. ಇನ್ನು RCB ತಂಡ 35 ರನ್ ಗಳಿಸಿದ್ದಾಗ ವಿರಾಟ್ ಕೊಹ್ಲಿ ಮತ್ತು ಜಾಕಬ್ ಬೆಥೆಲ್ ಔಟ್ ಆದ ಬಳಿಕ ನಮ್ಮ RCB ನಾಯಕ ರಜತ್ ಪಟಿದಾರ್ ಮತ್ತು ದೇವದತ್ ಪಡಿಕ್ಕಲ್ ಅವರೊಂದಿಗೆ ಇನ್ನಿಂಗ್ಸ್ ಆರಂಭ ಉತ್ತಮಗೊಳಿಸುತ್ತಾ ಇದ್ದರು. ಇನ್ನು ರಜತ್ ಪಟಿದಾರ್ ಮತ್ತು ದೇವದತ್ ಪಡಿಕ್ಕಲ್ ವೇಗವಾಗಿ ರನ್ ಗಳಿಸುವ ಜೊತೆ ಆಟವನ್ನು ಪ್ರಾರಂಭಿಸಿದಾರಂತಾನೆ ಹೇಳ್ಬಹುದು. ಇನ್ನು ಅರ್ಷದ್ ಖಾನ್ ಬೌಲಿಂಗ್ ನಲ್ಲಿ ರಜತ್ ಪಟಿದಾರ್ ಅವರು ದೊಡ್ಡ ಹೊಡೆತಕ್ಕೆ ಮುಂದಾದರು. ಇನ್ನು ವಿಕೆಟ್ ಕಳೆದುಕೊಂಡರಂತಾನೆ ಹೇಳ್ಬಹುದು. ಇನ್ನು ಈ ವೇಳೆ ಇಬ್ಬರು ಮೂರನೇ ವಿಕೆಟ್ಗೆ 44 ರನ್ ಗಳನ್ನಾದ್ರೆ ಸೇರಿಸಿದ್ದರು. ಅವರ ಕ್ಯಾಚ್ ಬಗ್ಗೆ ಮೂರನೇ ಅಂಪೈರ್ ನಿರ್ಧಾರವು ವಿವಾದಾತ್ಮಕ ಆದ್ರೆ ಹುಟ್ಟು ಹಾಕಿದೆ. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿ ವಿಶೇಷವಾಗಿ ಅಸಮಾಧಾನ ಕೂಡ ಕೊಂಡರು. ಇನ್ನು ಅಷ್ಟಕ್ಕೂ ಪಂದ್ಯದಲ್ಲಿ ಆಗಿದ್ದೇನಂತ ನೋಡೋದಾಯ್ತು ಅಂತಂದ್ರೆ, ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 7 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 71 ರನ್ ಆದ್ರೆ ಗಳಿಸಿತ್ತು. ಇನ್ನು ಗುಜರಾತ್ ಟೈಟನ್ಸ್ ಪರ ಇನ್ನಿಂಗ್ಸ್ ನ 8ನೇ ಓವರ್ ಬೌಲ್ ಮಾಡಲು ಬಂದಂತ ಅರ್ಷದ್ ಖಾನ್ ಅವರು ಎಸೆದಂತ ಓವರ್ ನ ಮೊದಲನೇ 3 ಎಸೆತಗಳಲ್ಲಿ ರಜತ್ ಪಟಿದಾರ್ ಅವರು 8 ರನ್ ಗಳಿಸಿದ್ದರು. ಇದಾದ ನಂತರ 4ನೇ ಬೌಲ್ ಅಲ್ಲಿ ಅವರು ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಕಡೆಗೆ ಶಾಟ್ ಆದ್ರೆ ಹೊಡೆದರು. ಇನ್ನು ಚೆಂಡು ಗಾಳಿಯಲ್ಲಿ ತುಂಬಾ ಎತ್ತರಕ್ಕಾದ್ರೆ ಹೋಯಿತು. ಇನ್ನು ಈ ಸಮಯದಲ್ಲಿ ಅಲ್ಲಿ ಫೀಲ್ಡಿಂಗ್ ಮಾಡುತ್ತಿದ್ದಂತ ಹೋಲ್ಡರ್ ಓಡಿ ಬಂದು ಚೆಂಡನ್ನು ಹಿಡಿಯಲು ಡೈವ್ ಕೂಡ ಮಾಡಿದರು. ಹೋಲ್ಡರ್ ಕ್ಯಾಚ್ ತೆಗೆದುಕೊಂಡಾಗ ಚೆಂಡು ಸ್ಪಷ್ಟವಾಗಿ ಹುಲ್ಲನ್ನು ಮುಟ್ಟಿರುವಂತೆ ಕಾಣಿಸಿತ್ತಂತಾನೆ ಹೇಳ್ಬಹುದು. ಇನ್ನು ಅಂಪೈರ್ ವಿರುದ್ಧ ತಿರುಗಿ ಬಿದ್ದ ವಿರಾಟ್ ಕೊಹ್ಲಿ. ಹೌದು ಸ್ನೇಹಿತರೆ, ಫೀಲ್ಡ್ ಅಂಪೈರ್ ಕ್ಯಾಚ್ ಪರಿಶೀಲಿಸಲು ನಿರ್ಧಾರವನ್ನು 3ನೇ ಅಂಪೈರ್ಗೆ ಕಳುಹಿಸಿದರು. ಅವರ ಕ್ಯಾಚ್ ಅನ್ನು ವೀಕ್ಷಿಸಿದ ನಂತರ ರಜತ್ ಪಟಿದಾರ್ ಅವರನ್ನು ಔಟ್ ಎಂದು ಘೋಷಿಸಿದರು. ಇನ್ನು ಡಗ್ಔಟ್ ನಲ್ಲಿ ಕುಳಿತಿದ್ದಂತ ವಿರಾಟ್ ಕೊಹ್ಲಿ ಈ ನಿರ್ಧಾರದಿಂದ ತುಂಬಾ ಕೋಪಗೊಂಡರಂತಾನೆ ಹೇಳ್ಬಹುದು. ಇನ್ನು ಅಲ್ಲಿ ಹತ್ತಿರದಲ್ಲಿ ನಿಂತಿದ್ದಂತ 4ನೇ ಅಂಪೈರ್ಗೆ ನಿರ್ಧಾರದ ಬಗ್ಗೆ ತಮ್ಮ ಅಸಮಾಧಾನವನ್ನಾದ್ರೆ ಹೇಳಿದರಂತಾನೆ ಹೇಳ್ಬಹುದು ವಿರಾಟ್ ಕೊಹ್ಲಿ. ಇನ್ನು ಕೊಹ್ಲಿ ಜೊತೆಗೆ RCB ತಂಡದ ಹೆಡ್ ಕೋಚ್ ಆಂಡಿ ಫ್ಲವರ್ ಕೂಡ ಹಾಜರಿದ್ದರು. ಇನ್ನು ಈ ಪಂದ್ಯದಲ್ಲಿ 15 ಬಾಲ್ ಗಳನ್ನು ಎದುರಿಸಿದಂತ ಮತ್ತು 2 ಬೌಂಡರಿ ಮತ್ತು 1 ಸಿಕ್ಸರ್ ನೆರವಿನಿಂದ 19 ರನ್ ಗಳಿಸಿದ ರಜತ್ ಪಟಿದಾರ್ ಅವರು ಪೆವಿಲಿಯನ್ ಗೆ ಮರಳಿದ್ದರು. ಇನ್ನು ವಿರಾಟ್ ಕೊಹ್ಲಿ ಕೂಡ ಈ ಪಂದ್ಯದಲ್ಲಿ ಬಿಗ್ ಇನ್ನಿಂಗ್ಸ್ ಆಡುವಲ್ಲಿ ವಿಫಲ ಕೂಡ ಆದರು. ವಿರಾಟ್ ಕೊಹ್ಲಿ 13 ಬಾಲ್ ಗಳಲ್ಲಿ 5 4 ಮತ್ತು 1 ಸಿಕ್ಸರ್ ಗಳ ಸಹಾಯದಿಂದ 28 ರನ್ ಗಳಿಸಿ ಔಟ್ ಆದರು. ಆದ್ರೆ ಈ ನಿರ್ಧಾರ ಮಾತ್ರ ಸ್ವಲ್ಪ ಕಠಿಣವಾಗಿತ್ತಂತ ಹೇಳ್ಬಹುದು. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಇದು ಫೇರ್ ಕ್ಯಾಚ್ ಅಲ್ಲ ಮತ್ತು ನಾಟ್ ಔಟ್ ಅಂತಾನೆ ಹೇಳ್ಬಹುದು. ನಿಮ್ಮ ಪ್ರಕಾರ ಏನಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಂಪೈರ್ ಬಗ್ಗೆ ಇದೀಗ BCCI ಏನೆಲ್ಲ ತೀರ್ಮಾನ ತೆಗೆದುಕೊಳ್ಳುತ್ತೆ ಮತ್ತು IPL ಕಮ್ಯುನಿಟಿ ಅಂಪೈರ್ ವಿರುದ್ಧ ಏನೆಲ್ಲ ಮುಂಜಾಗೃತಿಯನ್ನು ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.